ವಿದ್ಯಾರ್ಥಿಗಳು ಹಾಗೂ ಯುವ ಜನರು ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಗುರಿ ಸಾಧನೆ ಮಾಡಬೇಕು ಎಂದು ಡಾಕ್ಟರ್ ಸಿ ಸೋಮಶೇಖರ್ ಕರೆ ನೀಡಿದ್ದಾರೆ. ವಿದ್ಯಾರ್ಥಿಗಳು ಭತ್ತ ತುಂಬುವ ಚೀಲಗಳಂತಾಗದೆ ಭತ್ತವನ್ನೇ ಬೆಳೆಯುವ ಗದ್ದೆಯಂತಾಗಬೇಕು ಎಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ರಾಜ್ಯ ಅಧ್ಯಕ್ಷರಾದ ವಿಶ್ರಾಂತ ಐಎಎಸ್ ಅಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್ ಹೇಳಿದರು. ಅವರು ಕೃಷ್ಣರಾಜಪೇಟೆ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಪಟ್ಟಣದ ರಾಮದಾಸ್ ಹೋಟೆಲ್ನ ಸುಲೋಚನಮ್ಮ ಸಭಾಂಗಣದಲ್ಲಿ ಆಯೋಜಿಸಿದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದರು. 12ನೇ ಶತಮಾನದಲ್ಲಿಯೇ ವಚನ ಕ್ರಾಂತಿಯನ್ನು ನಡೆಸಿ ಸಮಾಜದ ನಿರ್ಮಾಣಕ್ಕೆ ಮುನ್ನುಡಿ ಬರೆದು ಹೋರಾಟ ನಡೆಸಿದ ಕಾಯಕಯೋಗಿ ಅಣ್ಣ ಬಸವಣ್ಣನವರ ತತ್ವ ಸಂದೇಶಗಳು ಸಾರ್ವಕಾಲಿಕ ಸತ್ಯವಾಗಿವೆ. ನಾವು ಮಾಡುವ ಕೆಲಸ ಚಿಕ್ಕದಾಗಿರಲಿ ಅಥವಾ ದೊಡ್ಡದಿರಲಿ, ನಮ್ಮ ಕಾಯಕದಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನ ಅಳವಡಿಸಿಕೊಂಡು ಹೆಜ್ಜೆ ಹಾಕಿದರೆ ಸಾಕು, ಖಂಡಿತವಾಗಿಯೂ ಯಶಸ್ಸನ್ನ ಗಳಿಸಿ ಮುನ್ನಡೆಯಬಹುದಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕು. ಗುರು ಹಿರಿಯರು ಹಾಗೂ ತಂದೆ ತಾಯಿಗಳಲ್ಲಿ ಭಕ್ತಿ ಭಾವನೆಯನ್ನ ಬೆಳೆಸಿಕೊಂಡು ನಾಗರಿಕ ಸಮಾಜದಲ್ಲಿ ಇತರರಿಗೆ ಮಾದರಿಯಾಗಿ ಜೀವನ ನಡೆಸಬೇಕು ಎಂದು ಸೋಮಶೇಖರ್ ಕಿವಿಮಾತು ಹೇಳಿದರು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಿದ ಶಾಸಕ ಎಚ್.ಡಿ. ಮಂಜು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಮಾತನಾಡಿ, ವಿದ್ಯಾರ್ಥಿಗಳು ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಎದುರಾಗುವ ಪೈಪೋಟಿಯನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಮುನ್ನಡೆಯಬೇಕು. ವಿದ್ಯಾರ್ಥಿಗಳು ಪುಸ್ತಕಗಳು ಹಾಗೂ ಪತ್ರಿಕೆಗಳನ್ನು ನಿಮ್ಮ ಮಿತ್ರರನ್ನಾಗಿ ಮಾಡಿಕೊಂಡು ಜ್ಞಾನಾರ್ಜನೆ ಮಾಡಬೇಕು. ಇಂದಿನ ಸೋಲೆ ನಾಡಿನ ಗೆಲುವಾಗುವುದರಿಂದ ಸೋಲಿಗೆ ಹೆದರದೆ ಸೋಲನ್ನ ಗೆಲುವಿನ ಮೆಟ್ಟಲನ್ನಾಗಿಸಿಕೊಂಡು ಹೆಜ್ಜೆ ಹಾಕಬೇಕು. ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳು ಮುಂದೆಯೂ ಕೂಡ ಹೆಚ್ಚಿನ ಅಂಕ ಗಳಿಸಿ ಪದವಿ ಸೇರಿದಂತೆ ಸ್ನಾತಕೋತ್ತರ ಪದವಿ ವ್ಯಾಸಂಗ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಸಾಧನೆ ಮಾಡುವಂತೆ ಕಿವಿಮಾತು ಹೇಳಿದರು. ಹಾಸನ ನಗರದ ಎವಿಕೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಸಿಚಾ ಯತೀಶ್ವರ್ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಶರಣ ಸಾಹಿತ್ಯ ಹಾಗೂ ವಚನಗಳ ಸಂದೇಶವನ್ನು ಕುರಿತು ಉಪನ್ಯಾಸ ನೀಡಿದರು. ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಶ್ರೀರಾಮಯೋಗೇಶ್ವರ ಮಠದ ಶ್ರೀ ಶಿವಬಸವ ಸ್ವಾಮೀಜಿಗಳು, ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮಿಗಳು, ಮಲೆ ಮಹದೇಶ್ವರ ಸುಕ್ಷೇತ್ರಪುರದ ಶ್ರೀ ಬಸಪ್ಪ ಗುರುಗಳು ಹಾಗೂ ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದ ಪೀಠಾಧ್ಯಕ್ಷರಾದ ಶ್ರೀ ರುದ್ರಮುನಿ ಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದರು. ಪಾಂಡವಪುರ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್, ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಮೈಸೂರಿನ ಪ್ರೇಮಾ ಇಂಡಸ್ಟ್ರೀಸ್ ನ ವ್ಯವಸ್ಥಾಪಕರು ಹಾಗೂ ಉದ್ಯಮಿಗಳಾದ ಬೂಕಹಳ್ಳಿ ಮಂಜು, ಮಂಡ್ಯದ ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷರಾದ ಎಂ ಶಿವಕುಮಾರ್, ಕೃಷ್ಣರಾಜಪೇಟೆ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಸುಜೇಂದ್ರ ಕುಮಾರ್, ಪಾಂಡವಪುರ ತಾಲೂಕು ಎಂ ಬೆಟ್ಟಹಳ್ಳಿಯ ಕನ್ನಡ ಪರ ಹೋರಾಟಗಾರ ಎಂಎಸ್ ಮಂಜುನಾಥ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಸಾಧಕರಾದ ಆಗು ಮಂಜು, ವೈದ್ಯಾಧಿಕಾರಿ ಡಾಕ್ಟರ್ ಆನಂದ್, ಪ್ರಗತಿಪರ ಕೃಷಿಕರಾದ ಕೆಪಿ ಲಿಂಗಪ್ಪ, ಉದ್ಯಮಿ ಡಾಕ್ಟರ್ ಕೆಎಸ್ ರಾಜೇಶ್ ಹಾಗೂ ಮಾತೃಭೂಮಿ ಉಚಿತ ವೃದ್ಧಾಶ್ರಮದ ವ್ಯವಸ್ಥಾಪಕ ನಿರ್ದೇಶಕಿ ವಿಜಯ್ ಜೈಹಿಂದ್ ನಾಗಣ್ಣ ಅವರಿಗೆ ಶರಣರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕೃಷ್ಣರಾಜಪೇಟೆ ತಾಲೂಕು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷ ಎನ್ ಸುಬ್ರಹ್ಮಣ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ವಿದ್ಯಾರ್ಥಿಗಳು ನೀಡಿದ ವಚನ ಗಾಯನ ಕಾರ್ಯಕ್ರಮವು ಪೋಷಕರು ಹಾಗೂ ಅತಿಥಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಪ್ರಜಾಪವ ಟಿವಿ, ಮಂಡ್ಯ. ಮತ್ತಿತರ ಎಲ್ಲ ಶಕ್ತಿ ತುಂಬುವ ಉತ್ಪನ್ನಗಳನ್ನು ಅದಕ್ಕೆ ತುಂಬಿ ಫಲವತ್ತಾದ ಸಂದರ್ಭದಲ್ಲಿ ಸಸಿಯನ್ನು ನೆಟ್ಟಾಗ ಆ ಸಸಿ ಸಹಜವಾಗಿ ಹೆಮ್ಮರವಾಗುತ್ತೆ. ಹಾಗಾಗಿ ನಿಮ್ಮದು ಫಲವತ್ತಾದಂಥ ಮನಸ್ಸು, ಹರಿಹರೆಯದ ಈ ಮನಸ್ಸುಗಳಲ್ಲಿ ಕನಸುಗಳಿರುತ್ತೆ, ಕಲ್ಪನೆಗಳಿರುತ್ತೆ, ನಂಬಿಕೆಗಳಿರುತ್ತೆ, ಭರವಸೆಗಳಿರುತ್ತೆ. ಹಾಗಾಗಿ ಈ ಪ್ರತಿಭೆಯೇ ಉಳ್ಳಂತಹ ಮಕ್ಕಳನ್ನು ಕರೆದು ಪುರಸ್ಕಾರ ಮಾಡುವಂತಹ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಈ ಕ್ರಮವನ್ನು, ಪ್ರಯತ್ನವನ್ನು ನಾನು ಅಭಿನಂದಿಸ್ತೇನೆ. ಇಂದು 3 ಮಹಾನುಭಾವರನ್ನು ನಾವು ಇಲ್ಲಿ ಪುಷ್ಪಾರ್ಚನೆ ಮಾಡಿದ್ದೇವೆ. ಒಂದು ಮಹಾನ್ ಮಾನವತ್ವವಾದಿ ಬಸವಣ್ಣ. ಯಾರು ಬಸವಣ್ಣ? ಬಸವನ ಬೆಳಕೆ ಎಲ್ಲಾಡಿ ಬನ್ನ ಒಂದು ಬಹುದೊಡ್ಡ ಮೌಲಿಕ ಒಂದು ಮಾತು. ಹೊಗಳಲೇನು ತೆಗಳಲೇನು, ಲೋಕವೇ ಬಿಟ್ಟು ತೊರೆದರೇನು, ಕಟ್ಟ ಕಡೆಗೆ ಬರಲು ಮನೆಗೆ, ನನಗೆ ನೀನು ನಿನಗೆ ನಾನು. ಗಂಡ ಹೆಂಡಿನ ಸಂಬಂಧ
ಇಂತಹ ಅನನ್ಯವಾದಂತಹ ಸಂಬಂಧ. ಈ ಹಿನ್ನೆಲೆಯಲ್ಲಿ ಗೆಳೆಯ ಸುಬ್ರಹ್ಮಣ್ಯ ಅವರಿಗೆ ವಿಜಯ್ ಕುಮಾರ್ ಅವರು, ಸನ್ಮಾನ್ಯ ಚಂದ್ರರಾಜ್ ಅವರು, ಲೋಕೇಶ್ ರವರು, ಮಹೇಶ್ ರವರು, ಮಂಜುನಾಥ್, ಬಸವರಾಜ್, ಕಾಂತರಾಜ್, ಪಾಲಾಕ್ಷ, ಲೋಕೇಶ್ ಎಲ್ಲರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ, ವಿಶೇಷವಾಗಿ ಮಕ್ಕಳಿಲ್ಲಿ ಬಂದಿದ್ದೀರಿ. ಭವಿಷ್ಯದ ಕನಸುಗಳನ್ನು ಹೊತ್ತಂತಹ ಆ ಎಳೆಯ ಚಿಂತನೆಯ ಮನಸ್ಸುಗಳು ನಿಮ್ಮದು. ಇದೊಂದು ಈ ಮನಸ್ಸು ಹೇಗೆ ಅಂತಂದರೆ, ಬಹಳ ಫಲವತ್ತಾದ ಭೂಮಿಗೆ ಒಳ್ಳೆಯ ಮಳೆ, ಎಲ್ಲೆಲ್ಲೂ ಹಸಿರು ಸಮೃದ್ಧಿ ಪೈರು, ಬೆಳೆಯುವ ಕಾಲವು ಹೋಯ್ತಲ್ಲ, ಬೆಳೆಯುವ ಕಾಲವು ಹೋಯ್ತಲ್ಲ, ಮಳೆಯಿಲ್ಲದೆ ಬೆಳೆದಿದ್ದ ಪೈರು ಒಣಗುವ ಕಾಲವು ಬಂತಲ್ಲ, ಒಣಗುವ ಕಾಲವು ಬಂತಲ್ಲ. ಹಸಿರೆಲೆ ಕೊಡುವುದು ಆಮ್ಲಜನಕವ ಜೀವಿಗಳೆಲ್ಲವೂ ಜೀವಿಸಲು, ಜೀವಿಗಳೆಲ್ಲವೂ ಜೀವಿಸಲು. ಹಣ್ಣೆಲೆ ಉದುರಿ ಗೊಬ್ಬರವಾಯಿತು ನಮ್ಮಯ ಬೆಳೆಗಳ ಪೋಷಿಸಲು, ನಮ್ಮಯ ಬೆಳೆಗಳ ಪೋಷಿಸಲು. ಕಾಡನ್ನು ಕಡಿಯುವ ನಾಡಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಪೂರ್ವ ವಾಗ್ಮಿಗಳು, ನನ್ನ ಸಹೋದರ ಮಿತ್ರರು. ಅವರಿಗೆ ಪ್ರೇಮ ಇಂಡಸ್ಟ್ರೀಸ್ ಮೂಲಕ ನೂರಾರು ಜನ ಕಾರ್ಮಿಕರಿಗೆ ಅನ್ನದ ಆಶ್ರಯವನ್ನು ನೀಡಿದಂತಹ ಗೆಳೆಯರಾದ ಮಂಜೂರವರಿಗೆ, ಮಂಡ್ಯದಲ್ಲಿ ಬಸವಣ್ಣನವರ, ಶಿವಕುಮಾರ ಮಹಾಸ್ವಾಮಿಗಳ ಯಾವುದೇ ಕಾಯಕ ಇರಲಿ, ನಾನು ಮುಂದು ಅಂತ ಬರುವಂತಹ ಒಬ್ಬ ಧೀರ ವೀರ, ನನ್ನ ಆತ್ಮೀಯ ಮಿತ್ರ, ನನ್ನ ಸನ್ನಿಹಿತರಾದಂತಹ ಸುಬ್ರಹ್ಮಣ್ಯ ಅವರ ಅಧ್ಯಕ್ಷತೆಯಲ್ಲಿ ಅವರ ಎಲ್ಲ ಸ್ನೇಹ ಬಳಗದ ಒಂದು ಶ್ರಮ ಮತ್ತು ಸಮರ್ಪಣೆಯಿಂದ ಇವತ್ತು ಅತ್ಯಂತ ಅದ್ಭುತವಾಗಿ ಅದ್ಧೂರಿಯಾಗಿ ನೆರವೇರಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಂತಹ ಸುಬ್ರಹ್ಮಣ್ಯ ಮತ್ತು ಅವರ ಎಲ್ಲ ಸ್ನೇಹಿತರ ಬಳಗಕ್ಕೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆ ಇಲ್ಲಿಯವರೆಗೆ ತಾವು ಇಷ್ಟೆಲ್ಲ ಶಾಂತ ರೀತಿಯಿಂದ ಕುಳಿತು ನನ್ನ ಜಿಲ್ಲಾ ಉಸ್ತುವಾರಿ ಚಂದ್ರಶೇಖರ್ ಸಹ ಭೇಟಿ ಮಾಡಿದ್ರು. ಆವಾಗಲೂ ಸಹ ಅವರು ಇಲ್ಲ, ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲ್ಲ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ರು. ತುಂಬ ಲಾಂಗ್ ಆಯಿತು, ನೀವು ಉಪಯೋಗಿಸ್ಕೊಂಡಿಲ್ಲ ಅಂತ. ಚೌಟ್ರಿ ಕಟ್ಟಲಿಕ್ಕೆ ನಿವೇಶನ ಇರಲಿಲ್ಲ, ವಸತಿ ಗೃಹ ಕಟ್ಟಲಿಕ್ಕೆ ನಿವೇಶನ ಒಂದು 4 ಗುಂಟೆ ಮಾಡಿದ್ದು ಅಂತ ಹೇಳಿದ್ರು. ಟೆಕ್ನಿಕಲಿ 2 ಗುಂಪುಗಳು, ಒಬ್ಬರು ಬೇಡ ಅಂತ, ಒಬ್ಬರು ಬೇಕು ಅಂತ. ಅದು ಕಾರಣ ಬೇರೆ ಉದ್ದೇಶ ಅಲ್ಲ. ವೀರಶೈವ ಸಮುದಾಯಕ್ಕೆ ವೀರಶೈವ ವಸತಿ ಗೃಹ ಕೊಟ್ಟ ಮೇಲೆ ಪ್ರತ್ಯೇಕವಾಗಿ ವೀರಶೈವ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವ್ರ ವಾದ. ಅಲ್ಲಿ ತಾತ್ವಿಕವಾಗಿ ಅದು ಒಂದು ಸಮುದಾಯಕ್ಕೆ ಅಂತ ವಿಶೇಷವಾಗಿ ಮಾಡಕ್ ಬರಲ್ಲ. ಹೆಚ್ಚಿನದಾಗಿ ವೀರಶೈವ ಸಮುದಾಯದ ವಿದ್ಯಾರ್ಥಿಗಳು ಅದಾಖಲಾತಿ ಆಗಲಿ, ಅದಕ್ಕೆ ಅನ್ಯ ಸಮುದಾಯದವರು ಸಹ ಸ್ವಲ್ಪ ಸೇರ್ಕೊಳ್ಬೇಕಾಗುತ್ತೆ. ಅದೊಂದು ಇಲಾಖೆ ಕಾರ್ಯಕ್ರಮ ಮಾಡೋಣ ಅಂತ ಇಲಾಖೆ ಹಂಗೆ ತಾತ್ಕಾಲಿಕ ಹೋಲ್ಡ್ ಮಾಡಿದ್ರು. ಅದು ಇನ್ನೂ ಅದು ದೊಡ್ಡ ಡೈವರ್ಷನ್ ಆಗಿದೆ. ಸರಳ ಸಾಹಿತ್ಯ ಪರಿಷತ್ ವತಿಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಪರಮ ಪೂಜ್ಯ ಶ್ರೀ ಶ್ರೀ ಶಿವಬಸವ ಸ್ವಾಮೀಜಿ ಅವರ ಪಾದಕಮಲಗಳಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ, ಹಾಗೇನೆ ಶ್ರೀ ಶ್ರೀ ಸ್ವತಂತ್ರ ಚನ್ನವೀರ ಸ್ವಾಮೀಜಿಯವರು ಸಹ ಆಸೀನರಾಗಿದ್ದಾರೆ, ಅವ್ರಿಗೂ ಸಹ ನನ್ನ ನಮಸ್ಕಾರಗಳನ್ನ ಹೇಳ್ತಾ, ಈಗ ತಲೆ ಸುತ್ತಿ ಗಂಡ ಬಿದ್ದೋಗ್ತಾನೆ. 65 ವರ್ಷ ಅಜ್ಜಿಗೆ ಆಗಲಿ ಒಂದು 60 ವರ್ಷ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಫ್ರೀಯಾಗಿ ಆಂಬುಲೆನ್ಸ್ ಬರ್ತದೆ. ಆಸ್ಪತ್ರೆಯಲ್ಲಿ ಹೇಳ್ತಾರೆ, ಮಕ್ಕಳ ಅಜ್ಜಿ ನಿನ್ ಗಂಡಿಗೆ ತಲೆಯಲ್ಲಿ ರಕ್ತಸ್ರಾವ ಆಗ್ತಾ ಇರೋ ಥರ ಇದೆ, ನಾವು MRI ಸ್ಕ್ಯಾನ್ ಮಾಡಿ ಏನಾಗಿದೆ ಅಂತ ಚೆಕ್ ಮಾಡಬೇಕು, ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿದ್ಮೇಲೆ ನಾವು ಒಳ್ಳೆ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಸಾಧ್ಯ, ಅದಾದ್ಮೇಲೆ ಅದನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಆಕೆ ಹತ್ರ 50 ರೂಪಾಯಿ ದುಡ್ಡಿಲ್ಲ ಮಕ್ಕಳು, 5,000 ಅಂತ ಕೇಳ್ತಾರೆ ಆಸ್ಪತ್ರೆ. ಜಸ್ಟ್ ಅಸ್ಯೂಮ್ ನಮ್ಮ ಮನೇಲಿ ಆ ಥರ ಕಷ್ಟ ಬಂದರೆ ಹೇಗಿರುತ್ತೆ. ಅಜ್ಜಿ ತುಂಬ ನೊಂದ್ಕೋತಾಳೆ, ಕಣ್ಣಲ್ಲಿ ನೀರು ಬರ್ತದೆ, ನಂಗೆ ಇಂಥ ಅಸಹಾಯಕತೆ ಆಯ್ತಲ್ಲ, ನಂಗೆ ಗಂಡು ಉಳಿಸ್ಕೊಳಕ್ ಆಗ್ತಿಲ್ಲ ಅಂತ ಅಜ್ಜಿ ಊಟನೂ ಮಾಡಿರೋದಿಲ್ಲ. ತನ್ನ ಹತ್ರ ಇದ್ದಂಥ ಒಂದು 5 ರೂಪಾಯಿ ಏನಾದ್ರು ತಿಂಡಿ ತಿನ್ನೋಣ ಅಂತ ಈಚೆ ಬರ್ತಾಳೆ. ಒಂದು 10 ರೂಪಾಯಿ ಕೊಟ್ಟು ಆ ಬೋಂಡನೇನೋ ತಗೋತಾಳೆ. ಮಕ್ಕಳ ತಿಂದು ಆ ಪೇಪರ್ ಎಸಿಬೇಕಾದ್ರೆ ನೋಡ್ತಾಳೆ, ಅದರಲ್ಲಿ 5,000 ಅಂತ ಬರ್ತಿರುತ್ತೆ. ಅವಳೊಂದು 2-3 ಕ್ಲಾಸ್ ಓದಿದ್ಲೇನೋ. ಅಲ್ಲಿ ಪಕ್ಕದಲ್ಲಿರೋರು ಕೇಳಿದಾಗ ಏನಿದು 5,000 ಅಂದಾಗ, ಅಜ್ಜಿ ಮ್ಯಾರಥಾನ್ ಓಟ ಇದೆ ಮುಂಬೈ ನಗರದಲ್ಲಿ, ಎಲ್ಲಿಯೂ ನಿಲ್ಲದೆ 10 ಕಿಲೋಮೀಟರ್ ಓಡಬೇಕು,
ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ 5,000 ಪ್ರೈಸ್ ಅಂತಾರೆ. ಅಜ್ಜಿ ಕಿವಿ ಇಷ್ಟಾಗ್ಲ ಆಗ್ಬಿಡ್ತಾರೆ. ನಾನು ಈ ಓಟವನ್ನು ಓಡಬೇಕು ಮತ್ತು ಗೆಲ್ಲಬೇಕು ಅಂತ ಆ ಕ್ಷಣದಲ್ಲಿ ಅಜ್ಜಿ ನಿರ್ಧರಿಸ್ತಾಳೆ.